ಪ್ರೀತಿಯ ವಿದ್ಯಾರ್ಥಿಗಳೇ, ನಮಗೆ ಸೈನ್ಸ್ ಭಾಳ ಡಿಫಿಕಲ್ಟ್ ಅನ್ನಿಸುತ್ತಾರೆ. ಸೈನ್ಸ್ ನಮ್ಗೆ ಯಾಕೆ ಡಿಫಿಕಲ್ಟ್ ಅನಿಸುತ್ತೆ ಅಂತ ಕೇಳಿದ್ರೆ, ಈ ಸೈನ್ಸ್ದಲ್ಲಿ ನಮಗೆ ಫಸ್ಟ್ ಸಮಸ್ಯೆ ಆಗೋದು ಏನು ಅಂತ ಕೇಳಿದ್ರೆ ಭಾಷೆ. ನಾವು ಓದುವಂಥ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಇರುತ್ತೆ. ಆ ಇಂಗ್ಲಿಷ್ ಭಾಷೆಯಲ್ಲಿ ಬರೆದಿರುವಂತಹ ವಿಜ್ಞಾನ ನಮ್ಗೆ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸುತ್ತಾರೆ. ಹಾಗಾದರೆ ಅದು ಡಿಫಿಕಲ್ಟ್ ಆಗಬಾರ್ದಂದ್ರೆ ಆ ಭಾಷೆಯಲ್ಲಿ ಬರೆದಿದ್ದನ್ನ ನಮ್ಮ ಭಾಷೆ ಒಳಗಡೆ ಅದನ್ನ ಅರ್ಥ ಮಾಡ್ಕೋಬೇಕು. ನಮ್ಮ ಭಾಷೆಯಲ್ಲಿ ನಾವು ಅರ್ಥ ಮಾಡ್ಕೊಂಡಿವಂದ್ರೆ ಬಹಳ ಈಸಿ ಆಗತ್ತಾರೆ, ಬಹಳ ಈಸಿ ಒಳಗಡೆ ನೆನಪು ಉಳಿಯುತ್ತೆ. ಅಷ್ಟೇ ಅಲ್ಲ, ನಾವು ನೆನಪು ಉಳಿದಿದ್ದನ್ನ ಬೇಕಾದಂಥ ಪರೀಕ್ಷೆಯಲ್ಲಿ ಬರೆದು ನಾವು ಒಳ್ಳೆ ಅಂಕಗಳು ಮತ್ತು ಒಳ್ಳೆ ಸೀಟನ್ನು ಪಡಿಬಹುದು. ಹಾಗಾದರೆ ಅದರಿಗೋಸ್ಕರ ನಾವು ತಯಾರಿಯನ್ನು ಹೇಗೆ ಮಾಡಬೇಕು, ಸಬ್ಜೆಕ್ಟನ್ನು ಯಾವ ರೀತಿ ನಾವು ಓದ್ಕೋಬೇಕು ಅನ್ನೋದು ನಾನು ಇವತ್ತ ಫಸ್ಟ್ PUC ಯಲ್ಲಿರುವಂತಹ ಒಂದು ಚಾಪ್ಟರ್ನ ಆಯ್ಕೆ ಮಾಡಿಕೊಂಡಿದ್ದು. ಚಾಪ್ಟರ್ ನಂಬರ್ 2 ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್. ಹಾಗಾದರೆ ವಿದ್ಯಾರ್ಥಿಗಳೇ, ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಇದರಲ್ಲಿ ಏನೇನು ಇದೆ, ಯಾವ ರೀತಿ ಇದೆ ನೋಡೋಣ ವಿದ್ಯಾರ್ಥಿಗಳೇ. ಸಿಯರ್ ನೋಡಿ, ಈ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ನಾವು ಫಸ್ಟ್ ಇಯರ್ದ ಓದ್ಬಿಟ್ಟೇವಂದ್ರೆ ಮುಗೀತು ಅಂತಲ್ಲ. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡು ಓದಿದ್ದೆ ಆಯ್ತಂದ್ರೆ ಸೆಕೆಂಡ್ ಇಯರ್ ಮುಗಿದ ನಂತರ KCET ಮತ್ತು ನೀಟ್ ಎಕ್ಸಾಮದೊಳಗಡೆ ಇದರ ಬಹಳ ಪಾತ್ರ ಬಹಳ ಪ್ರಮುಖವಾಗಿರ್ತದೆ. ಅಷ್ಟೇ ಅಲ್ಲ ವಿದ್ಯಾರ್ಥಿಗಳೇ, ಇನ್ನ ನಿಮ್ಮ ಫ್ಯೂಚರ್ದಲ್ಲಿ ನೀವು KPSC ಆಗಿರಬಹುದು, UPSC ಆಗಿರಬಹುದು, ನೀವು ಹೇಳ್ತಿರಲ್ಲ IAS ಆಗಬೇಕು, IPS ಆಗಬೇಕು, ಇಂಥ ಕೋರ್ಸ್ಗಳಿಗೆ ಹೋಗಬೇಕಂದ್ರೆ ನಮಗೆ ಬಯಾಲಜಿ ಒಳಗಡೆ ಇರುವಂತ ಕೆಲವು ಪ್ರಶ್ನೆಗಳು ಬಂದಿರ್ತಾವ್ರಿ. ಆ ಪ್ರಶ್ನೆಗಳನ್ನು ಸಹಿತ ನಾವಲ್ಲಿ ಈಸಿಯಾಗಿ ಉತ್ತರಿಸಬೇಕಾದ್ರೆ ನಾವು ಇಲ್ಲೇ ನಾವು ಸರಿಯಾಗಿ ನಾವು ಅದನ್ನ ತಿಳ್ಕೊಂಡಿದ್ದೆ ಆಯ್ತಂದ್ರ ಬಹಳ ಈಸಿ ಆಗತ್ತಾರೆ. ಬಹಳ ಈಸಿ ವೇದೊಳಗಡೆ ಈ ಬಯಾಲಜಿಯನ್ನ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ವಿದ್ಯಾರ್ಥಿಗಳೇ. ಓಕೆ, ನೋಡಿ ಇಲ್ಲಿ ಸಿಯರ್ ನಾವು ಓದುವಂತ ಚಾಪ್ಟರ್ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್, ಚಾಪ್ಟರ್ ನಂಬರ್ 2. ಹಾಗಾದ್ರೆ ಫಸ್ಟ್ ಪ್ರಶ್ನೆ ಬರುತ್ತಾರೆ, ಈ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಅನ್ನುವಂತ ಚಾಪ್ಟರ್ ಯಾಕೆ ನಮ್ಮ ಬಯಾಲಜಿ ಟೆಕ್ಸ್ಟ್ ಬುಕ್ದಾಗ ತಗೊಂಡ್ಬಂದ್ರು, ಯಾಕೆ ತಂದ್ರು ಅಂತ ಕೇಳಿದರೆ, ಬಯೋಲಜಿ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಸ್ಟಡಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್, ಸ್ಟಡಿ ಆಫ್ ಲೈಫ್ ಅಂತ ಹೇಳ್ತೀರಿ. ಹಾಗಾದ್ರೆ ಜೀವಿ ಬಗ್ಗೆ ನಾವು ಓದ್ಬೇಕಾಗಿದೆ. ಹಾಗಾದ್ರೆ ಈ ಬಯೋಸ್ಪಿಯರ್ ಅಂದ್ರೆ ಜೀವಗೋಳ ಅಥವಾ ಈ ಜೀವಿ ಮೇಲಿರುವ ಭೂಮಂಡಲದಲ್ಲಿರುವಂತಹ ಎಷ್ಟೋ ನಾನಾ ತರದ ಜೀವಿಗಳಿದಾವೆ. ಒಂದು ಕಡೆ ವೈರಸ್ ಇದೆ, ಬ್ಯಾಕ್ಟೀರಿಯಾ ಇದೆ, ಫಂಗಸ್ ಇದೆ, ಬೇರೆ ಪ್ಲಾಂಟ್ಸ್ ಇದೆ, ಎನಿಮಲ್ಸ್ ಇದೆ. ಹಾಗಾದ್ರೆ ಈ ಎಲ್ಲಾ ಜೀವಿಗಳನ್ನ ಓದ್ಬೇಕಂದ್ರೆ, ನಮ್ಗ ನೆನಪಿಟ್ಕೋಬೇಕಂದ್ರೆ, ಅವ್ರ ಬಗ್ಗೆ ತಿಳ್ಕೋಬೇಕಂದ್ರೆ ಬಹಳ ಸಮಸ್ಯೆ ಆಗತ್ತೆ, ಬಹಳ ಕಠಿಣ ಆಗತ್ತೆ. ಆ ಕಠಿಣ ಆಗಬಾರ್ದು ಅಂತ ತಿಳ್ಕೊಂಡು, ಜೀವಿಗಳ ಬಗ್ಗೆ ಅಧ್ಯಯನ ಬಹಳ ಸರಳ ಆಗಬೇಕಂತ ತಿಳ್ಕೊಂಡು ಆ ಜೀವಿಗಳನ್ನ ವರ್ಗೀಕರಣ ಮಾಡಿದ್ರು. ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಅದೊಳಗಡೆ ಜೀವಿಗಳ ವರ್ಗೀಕರಣ. ಹಾಗಾದರೆ ಒಂದು ಪ್ರಶ್ನೆ ಬರುತ್ತೆ, ಈ ಜೀವಿಗಳ ವರ್ಗೀಕರಣ ಪ್ರಪ್ರಥಮ ಬಾರಿಗೆ ವೈಜ್ಞಾನಿಕವಾಗಿ ಯಾರು ಸ್ಟಾರ್ಟ್ ಮಾಡಿದ್ರು? ಇದು ಪ್ರಶ್ನೆ ಪತ್ರಿಕೆ ಒಳಗಡೆ ಬರಬಹುದು. ನಿಮ್ಮ NCERT ಬುಕ್ದೊಳಗಡೆ ಒಂದು ಲೈನ್ ಬರೆದಿದ್ದಾನೆ, ನೀವು ನೋಡ್ಕೋಬಹುದು. ಏನಂತ ಕೇಳಿದ್ರೆ, CRP ನೋಡಿ, ಅರಿಸ್ಟಾಟಲ್ ನೆನ್ಪಿಟ್ಕೊಳ್ಳಿ. ಮತ್ತೆ ಅರಿಸ್ಟಾಟಲ್ ಬೇರೆ ಬೇರೆ ಕ್ಷೇತ್ರದಾಗ ಬೇರೆ ಬೇರೆ ಸಬ್ಜೆಕ್ಟ್ದಾಗ ಬರ್ತಾರೆ. ಅರಿಸ್ಟಾಟಲ್ ಏನ್ ಬರ್ದ ನೋಡ್ರಿ, ಅರ್ಲಿಯೆಸ್ಟ್ ಅಟೆಂಪ್ಟ್ ಎ ಮೋರ್ ಸೈಂಟಿಫಿಕ್ ಬೇಸಿಸ್ ಫಾರ್ ದ ಕ್ಲಾಸಿಫಿಕೇಶನ್ ಆರ್ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್. ಅರ್ಥ ಆಯ್ತು ವಿದ್ಯಾರ್ಥಿಗಳೇ? ನಿಮ್ಗ ನಾಳೆ KCET ಒಳಗಡೆ ಒಂದು ಕ್ವಶನ್ ಕೇಳ್ತಾನೆ. ಅಂದ್ರೆ ಪ್ರಾರಂಭಿಕ, ಅರ್ಲಿಯೆಸ್ಟ್ ಅಂದ್ರೆ ಪ್ರಾರಂಭ ಮಾಡಿದವರು ಯಾರು? ವೈಜ್ಞಾನಿಕವಾಗಿ ಜೀವಿಗಳ ವರ್ಗೀಕರಣವನ್ನ ಅದನ್ನ ಯಾರು ಪ್ರಾರಂಭ ಮಾಡಿದ್ರು ಅಂತ ಕೇಳಿದ್ರೆ ಅರಿಸ್ಟಾಟಲ್. ಅಲ್ಲಿ ಬೇರೆ ಬೇರೆ ಸೈಂಟಿಸ್ಟ್ ಗಳನ್ನ ಬರೆದಿರ್ತಾನೆ, ಬಟ್ ನಮ್ಮ ಆನ್ಸರ್ ಅರಿಸ್ಟಾಟಲ್ ಇರುತ್ತೆ. ಮತ್ತೊಂದು ಪ್ರಶ್ನೆ ಬರುತ್ತೆ, ಸರ್ ಅರಿಸ್ಟಾಟಲ್ ಯಾವ ಆಧಾರವನ್ನಾಗಿಟ್ಟುಕೊಂಡು ಜೀವಿಗಳನ್ನ ವರ್ಗೀಕರಣ ಮಾಡಿದ್ರು? ಆನ್ ವಿಚ್ ಬೇಸಿಸ್, ಆನ್ ವಿಚ್ ಕ್ರೈಟೇರಿಯಾ ಅನ್ನ ತೆಗೆದುಕೊಂಡು ಅವರು ಬಯೋಲಜಿ ಒಳಗಡೆ ಜೀವಿ ಒಳಗಡೆ ವರ್ಗೀಕರಣ ಮಾಡಿದ್ರು ಅಂತ ಕೇಳಿದ್ರೆ ಅಲ್ಲಿ ಬಹಳ ಇಂಪಾರ್ಟೆಂಟ್ ಇದೆ. ಅವರು ಪ್ಲಾಂಟ್ಸ್
ಮತ್ತು ಎನಿಮಲ್ಸ್ ಅಂತ ಎರಡು ಕ್ಲಾಸಿಫಿಕೇಶನ್ ಮಾಡಿದ್ರು. ಏನ್ ಮಾಡಿದ್ರು ಹೇಳಿ ನೋಡೋಣ. ಪ್ಲಾಂಟ್ಸ್ ಮತ್ತು ಎನಿಮಲ್ಸ್ ಅಂತ ಹೇಳಿ ಎರಡು ವರ್ಗ ಮಾಡಿದ್ರು, ಎರಡು ಕ್ಲಾಸ್ ಮಾಡಿದ್ರು, ಎರಡು ಕೆಟಗರಿ ಮಾಡಿದ್ರು, ಎರಡು ಗುಂಪು ಮಾಡಿದ್ರು. ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ನಿಮಗೆ ಪ್ರಶ್ನೆ ಬರುತ್ತೆ, ಈಗ ಒಂದು ಗುಂಪು ಏನಿದೆ ಹೇಳಿ ನೋಡೋಣ, ಪ್ಲಾಂಟ್ಸ್ ಇದೆ. ಇನ್ನೊಂದು ಗುಂಪು ಏನಿದೆ ಹೇಳಿ ನೋಡೋಣ, ಎನಿಮಲ್ಸ್ ಇದೆ. ಹಾಗಾದ್ರೆ ಈ ಪ್ಲಾಂಟ್ಸ್ ಒಳಗಡೆ ಕಿಂಗ್ಡಮ್ ನೋಡಿ, ಅವ ಕಿಂಗ್ಡಮ್ ಅನ್ನುವಂತ ಶಬ್ದ ಯೂಸ್ ಮಾಡಲಿಲ್ಲ ಅರಿಸ್ಟಾಟಲ್. ಒಂದು ಪ್ಲಾಂಟ್ಸ್ ಮಾಡಿದ್ರು, ಇನ್ನೊಂದು ಎನಿಮಲ್ಸ್ ಅನ್ನ ತಗೋತಾರೆ. ಪ್ಲಾಂಟ್ಸ್ ಒಳಗಡೆ ಅವರು ಈ ಸಿಂಪಲ್ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ ಅನ್ನ ತೆಗೆತಾರೆ. ಓಕೆ, ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ ಅಂದ್ರೆ ಸ್ಟಡಿ ಆಫ್ ಎಕ್ಸ್ಟರ್ನಲ್ ಫೀಚರ್ಸ್ ಆಫ್ ಎನ್ ಆರ್ಗ್ಯಾನಿಸಮ್. ಒಂದು ಜೀವಿ ಇದೆಯಲ್ಲಪ್ಪಿ, ಆ ಜೀವಿಯ ಹೊರಗಡೆಯಿಂದ ಏನು ಲಕ್ಷಣಗಳು, ಅದರ ಹೈಟ್ ಆಗಿರ್ಬೋದು, ಅದರ ಕಲರ್ ಆಗಿರಬಹುದು, ಇದನ್ನ ಮಾರ್ಫಾಲಜಿ ಅಂತ ಕರೀತಾರ. ನೋಡಿ, ಸಸ್ಯಗಳ ಮಾರ್ಫಾಲಜಿ ಅಂದ್ರೆ ಎಕ್ಸ್ಟರ್ನಲ್ ಫೀಚರ್ಸ್ ಆಧಾರ ಮೇಲೆ ಸಸ್ಯಗಳನ್ನ 3 ವರ್ಗಗಳನ್ನಾಗಿ ಮಾಡ್ತಾರೆ. ಯಾವ್ಯಾವ ವರ್ಗಗಳನ್ನಾಗಿ ಮಾಡಿದ್ದಾರೆ ಹೇಳಿ ನೋಡೋಣ. ಟ್ರೀ ಅಂತೆ ಮಾಡ್ತಾರೆ, ಶರ್ಬ್ಸ್ ಅಂತೆ ಮಾಡ್ತಾರೆ, ಮತ್ತು ಹರ್ಬ್ಸ್ ಅಂತೆ ಮಾಡ್ತಾರೆ. ಎಕ್ಸಾಮ್ದಾಗ ಕೇಳ್ತಾನೆ, ಪ್ಲಾಂಟ್ಸ್ ಒಳಗಡೆ ಟ್ರೀ, ಶರ್ಬ್ ಮತ್ತು ಹರ್ಬ್ಸ್ ಅಂತ ಹೇಳಿ 3 ಗುಂಪು ಮಾಡಿದಾರಲ್ಲ, ಯಾರು ಮಾಡಿದ್ರು? ಆನ್ಸರ್ ಹೇಳಿ ನೋಡೋಣ. ಅರಿಸ್ಟಾಟಲ್ ಮಾಡಿದ್ರು. ಹಾಗಾದ್ರೆ ಯಾವ ಬೇಸಿಸ್ ಅನ್ನ ತಗೊಂಡ್ರು, ಯಾವ ಆಧಾರದ ಮೇಲೆ ಈ ಕ್ಲಾಸಿಫಿಕೇಶನ್ ಮಾಡಿದ್ರು ಹೇಳಿ ನೋಡೋಣ. ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್. ಯು ರಿಮೆಂಬರ್ ಅಲ್ಲಿ ಏನ್ ಹೇಳಬಹುದು? ಅನಾಟಮಿ ಹೇಳಬಹುದು, ಮಾರ್ಫಾಲಜಿ ಹೇಳಬಹುದು, ಫಿಸಿಯಾಲಜಿ ಹೇಳಬಹುದು. ಈ ತರ ಅಲ್ಲಿ ಬೇರೆ ಬೇರೆ. ಅರ್ಥ ಆಯ್ತು ವಿದ್ಯಾರ್ಥಿಗಳೇ? ಪ್ಲಾಂಟ್ಸ್ ಒಳಗಡೆ ಅರಿಸ್ಟಾಟಲ್ 3 ಗುಂಪು ಮಾಡ್ತಾ ಇದ್ದಾನೆ. ಆ 3 ಗುಂಪುಗಳನ್ನ ಯಾವ ಆಧಾರದ ಮೇಲೆ ಮಾಡ್ತಾ ಇದ್ದಾರೆ? ಸಿಂಪಲ್ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್. ಅರ್ಥ ಐತಿ? ಇನ್ನ ಮತ್ತ ಪ್ರಾಣಿಗಳದ ಒಂದು ಗುಂಪು ಮಾಡಿದ್ರು ಅವರು. ಆ ಪ್ರಾಣಿ ಒಳಗಡೆ 2 ಗುಂಪನ್ನ ಮಾಡ್ತಾನೆ. ಬಹಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ, ಈ ಸದ್ಯ ಹೇಳ್ತಾ ಇರೋದು. ಪ್ರಾಣಿ ಒಳಗಡೆ 2 ಗುಂಪು ಮಾಡ್ತಾನಲ್ಲ, ಆ ಗುಂಪನ್ನ ಯಾವ ಆಧಾರದ ಮೇಲೆ ಮಾಡಿದರು? ಅರಿಸ್ಟಾಟಲ್ ಜೀವಿಗಳಲ್ಲಿ ಒಂದು ಸಸ್ಯ, ಇನ್ನೊಂದು ಪ್ರಾಣಿ ಮಾಡಿದ್ದಾನೆ. ಪ್ರಾಣಿ ಒಳಗಡೆ 2 ಗುಂಪು ಮಾಡಿದ್ದಾನೆ. ಆ 2 ಗುಂಪು ಯಾವ್ಯಾವು ಮತ್ತು ಯಾವ ಆಧಾರ? ನೋಡಿ, ಯಾವ ಆಧಾರದ ಮೇಲೆ ಈ ಪ್ರಶ್ನೆ, ಆನ್ ವಿಚ್ ಬೇಸಿಸ್ ಅಂತ ಕೇಳಿದರೆ ಬಹಳ ಸಿಂಪಲ್. ಏನ್ ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ, ಇನ್ 2 ಮೇನ್ ಗ್ರೂಪ್ಸ್ ಇದಾವ್ರೆ. ಯಾವ ಆಧಾರದ ಮೇಲೆ ಅಂತ ಕೇಳಿದ್ರೆ, ವಿತ್ ರೆಡ್ ಬ್ಲಡ್, ವಿದೌಟ್ ರೆಡ್ ಬ್ಲಡ್. ಅಂದ್ರೆ ಆ ಪ್ರಾಣಿಗಳಲ್ಲಿ ರೆಡ್ ಬ್ಲಡ್ ಮತ್ತು ವಿದೌಟ್ ರೆಡ್ ಬ್ಲಡ್ ಅಂತೇಳಿ ಮಾಡಿದ್ದಾರೆ. ಹಾಗಾದ್ರೆ ಅದು ಯಾವ್ದ್ಯಾವುದು ಅನ್ನೋದು ನೋಡೋಣ ಈ ಸದ್ಯ. ನೋಡಿ, 2 ಗ್ರೂಪ್ ಯಾವ್ಯಾವ ಇದ್ದಾವೆ ನೋಡಿರಿ. ಇನೈಮಾ ಮತ್ತು ಎನೈಮಾ. ಸಿಯರ್ ಪ್ರಾಣಿಗಳಲ್ಲಿ 2 ಗುಂಪು ಇದ್ದಾವೆ. ಒಂದು ಸಿಯರ್, ಒಂದು ಇದಿಂದ ಸ್ಟಾರ್ಟ್ ಇದೆ, ಒಂದು ಎದಿಂದ ಸ್ಟಾರ್ಟ್ ಇದೆ. ಇನೈಮಾ ಮತ್ತು ಎನೈಮಾ. ಸಿಯರ್ ಇವೆರಡು ಏನು ಗುಂಪು ಇದ್ದಾವಲ್ಲ ವಿದ್ಯಾರ್ಥಿಗಳೇ, ಇವು ಗುಂಪುಗಳು ಎನಿಮಲ್ದಲ್ಲಿ ಬರುವಂತ ಗುಂಪುಗಳು, ಎನಿಮಲ್ಸ್ ದಲ್ಲಿ ಬರುವಂತ ಗುಂಪುಗಳು. ಹಾಗಾದರೆ ಇನೈಮಾ ಮತ್ತು ಎನೈಮಾ ಈ ಪ್ರಾಣಿಗಳ ಗುಂಪನ್ನ ಯಾರು ಮಾಡಿದ್ರು ಅಂತ ಕೇಳಿದ್ರೆ ಅರಿಸ್ಟಾಟಲ್ ಮಾಡಿದ್ರು. ಯಾವ ಆಧಾರದ ಮೇಲೆ ಮಾಡಿದ್ರು ಹೇಳಿ ನೋಡಿ ವಿದ್ಯಾರ್ಥಿಗಳೇ? ರೆಡ್ ಬ್ಲಡ್ ಇರುವಂತಹ ಪ್ರಾಣಿಗಳು ಮತ್ತು ವಿದೌಟ್ ರೆಡ್ ಬ್ಲಡ್ ಈ ರೀತಿ ಮಾಡಿದ್ದಾರೆ. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್. ಹಾಗಾದರೆ ಈಗ ಎನೈಮಾ ಅಂದ್ರೆ ಏನು ನೋಡಿ? ಪ್ರಾಣಿಗಳು ವಿತ್ ರೆಡ್ ಬ್ಲಡ್, ಎನಿಮಲ್ಸ್ ವಿತ್ ರೆಡ್ ಬ್ಲಡ್. ಯಾವ ಪ್ರಾಣಿಗಳಲ್ಲಿ ರೆಡ್ ಬ್ಲಡ್ ಇದೆಯಲ್ಲ ಅದನ್ನ ಎನೈಮಾ ಅಂತ ಕರೆದ್ರು. ಆ ಗುಂಪನ್ನ ಎನೈಮಾ ಅಂತ ಕರೆದ್ರು. ಯಾವ ಪ್ರಾಣಿಗಳಲ್ಲಿ ರೆಡ್ ಬ್ಲಡ್ ಇಲ್ಲ ನೋಡಿ, ಎನಿಮಲ್ಸ್ ವಿದೌಟ್ ರೆಡ್ ಬ್ಲಡ್. ನೋಡಿ, ಅರ್ಥ ಮಾಡ್ಕೊಳ್ಳಿ, ಎನಿಮಲ್ಸ್ ವಿದೌಟ್ ರೆಡ್ ಬ್ಲಡ್. ಇದಕ್ಕೆ ಏನಂತ ಕೇಳಿದ್ರೆ ಎನೈಮಾ. ನೋಡಿ, ಎ ಅಂದ್ರೆ ಅಬ್ಸೆನ್ಸ್ ವಿದ್ಯಾರ್ಥಿಗಳೇ. ವಿದೌಟ್ ಇಲ್ಲಿ ಹೆಂಗ ಅರ್ಥ ಮಾಡ್ಕೋಬೇಕು ಹೇಳಿ ನೋಡೋಣ. ನೋಡಿ, ಎನೈಮಾ ಒಂದು ಪ್ರಾಣಿಯ ಗುಂಪ. ಆ ಪ್ರಾಣಿಗಳಲ್ಲಿ ಬರುವಂತ ಎಲ್ಲಾ ಪ್ರಾಣಿಗಳು ಏನ್ ಅದಾವಲ್ರಿ, ಅಲ್ಲಿ ರೆಡ್ ಬ್ಲಡ್ ಇರ್ತದ. ಹಾಗಾದ್ರೆ ನಾಳೆ CET ಕ್ವಶನ್ ಪೇಪರ್ ಮತ್ತೊಂದು ಕೇಳ್ತಾನಪ್ಪಿ, ಈ ಇನೈಮಾ ಯಾವದಕ್ಕೆ ಹೋಲಿಕೆ ಆಗ್ತದ? ಯಾವುದಕ್ಕೆ ಹೋಲಿಕೆ ಆಗತ್ತೆ ಹೇಳಿ ನೋಡೋಣ? ಹೊರ್ಟಿಬ್ರೇಟ್ಸ್ ಹೋಲಿಕೆ ಆಗತ್ತ, ಹೊರ್ಟಿಬ್ರೇಟ್ಸ್ ಹೋಲಿಕೆ ಆಗತ್ತೆ. ಹಾಗಾದ್ರೆ ಅನೈಮಾ ಎದಕ್ಕೆ ಹೋಲಿಕೆ ಆಗತ್ತೆ ಅಂತ ಕೇಳಿದ್ರೆ ಇನ್ನು ಹೊರ್ಟಿಬ್ರೇಟ್ಸ್ ಹೋಲಿಕೆ ಆಗತ್ತೆ. ನೋಡಿ ವಿದ್ಯಾರ್ಥಿಗಳೇ,
ಅರಿಸ್ಟಾಟಲ್ ಒಂದು ಕಡೆ ಪ್ಲಾಂಟ್ಸ್ ತಗೊಂಡ ಅದರಲ್ಲಿ 3 ಗುಂಪು ಮಾಡ್ದ, ಒಂದು ಕಡೆ ಎನಿಮಲ್ಸ್ ಅನ್ನ ತಗೊಂಡ ಅದ್ರಾಗ 2 ಗುಂಪು ಮಾಡ್ದ. ಅದು ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ ಅನ್ನ ತಗೋತಾನೆ. ಇಲ್ಲಿ ವಿತ್ ರೆಡ್ ಬ್ಲಡ್ ವಿದೌಟ್ ರೆಡ್ ಬ್ಲಡ್ ಮೇಲೆ 2 ಗುಂಪನ್ನು ಮಾಡಿದ್ದಾರೆ. ಹಾಗಾದರೆ ಇದು ಒಂದು ಬಹಳ ಇಂಪಾರ್ಟೆಂಟ್ ಇದೆ ವಿದ್ಯಾರ್ಥಿಗಳು. ಒಂದು ಡೌಟ್ ಬರುತ್ತೆ ನಿಮಗೆ, ಸರ್ ಪ್ರಾಣಿಗಳಲ್ಲಿ ರೆಡ್ ಬ್ಲಡ್ ಇಲ್ಲ ಅಂದರೆ ಈ ರೆಡ್ ಕಲರ್ ಬರಬೇಕಾದ್ರೆ ಹಿಮೋಗ್ಲೋಬಿನ್ ಬೇಕಾಗತ್ತೆ. ಹಾಗಾದ್ರೆ ಹಿಮೋಗ್ಲೋಬಿನ್ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್ ಹೆಲ್ಪ್ ಮಾಡುತ್ತೆ. ಹಾಗಾದ್ರೆ ನೀವೇನ್ ಹೇಳಕತ್ತೀರಿ ಹೇಳಿ ನೋಡೋಣ. ನೀವು ಈ ಸದ್ದ ಅದ್ರಾಗ ರೆಡ್ ಬ್ಲಡ್ ಇರಲ್ಲ ಅಂತೀರಿ, ಬಟ್ ಅದ್ರಾಗ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಆಗ್ತದೋ ಇಲ್ಲೋ? ಆಗುತ್ತೆ. ಆಕ್ಸಿಜನ್ ಇಲ್ಲ ಅಂದ್ರೆ ಒಂದು ಜೀವಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ಜೀವಿ ವಿದೌಟ್ ಆಕ್ಸಿಜನ್ ಸರ್ವೈವ್ ಆಗೋದು ಮೈಕೋಪ್ಲಾಸ್ಮಾ ಅಂತ ಕರಿತೀವಿ ನಾವ್ರಿ. ಬಟ್ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಎದ್ರ ಮುಖಾಂತರ ಆಗತ್ತೆ ನೋಡಿ ವಿದ್ಯಾರ್ಥಿಗಳೇ. ನಮ್ಗ ಪ್ರಶ್ನೆಗಳು ಯಾವಾಗ ಸ್ಟಾರ್ಟ್ ಆಗತ್ತಲ್ಲ ಅವಾಗ ನಮಗ ಈ ಸಬ್ಜೆಕ್ಟ್ ತಿಳ್ಕೊಬೇಕು ಅನ್ನೋದು ಆತುರ ಹುಟ್ಟುತ್ತೆ ನೋಡಿ. ನಾನು ಅದಕ್ಕಲ್ಲೇ ಒಂದು ಕೀ ಪಾಯಿಂಟ್ ಅನ್ನ ನಿಮ್ಗೋಸ್ಕರ ತಂದಿದ್ದು ನಾನು ನೋಡಿ. ಹೇಳ್ತಾನೆ ವಿದೌಟ್ RBC ಅಂದ್ರೆ RBC ಅಂದ್ರೆ ರೆಡ್ ಬ್ಲಡ್ ಸೆಲ್ ಇಲ್ಲ ಅಂದಾಗ ಅವಾಗ ಆಕ್ಸಿಜನ್ ಈಸ್ ಟ್ರಾನ್ಸ್ಪೋರ್ಟೆಡ್ ಬೈ ಡಿಸಾಲ್ವ್ಡ್ ಡೈರೆಕ್ಟ್ಲಿ ಇನ್ ಟು ದ ಲಿಕ್ವಿಡ್ ಬ್ಲಡ್ ಪ್ಲಾಸ್ಮಾ. ಅಲ್ಲಿ RBC ಇಲ್ಲ ಅಂದ್ರೆ ಅಲ್ಲಿ ಬ್ಲಡ್ ಏನು ಉಳಿದಿರ್ತದೆ ಅದು ಪ್ಲಾಸ್ಮಾ ಜೊತೆ ನೋಡಿ ಎಷ್ಟು ಈಸಿಯಾಗಿ. ಕೀ ಪಾಯಿಂಟ್ ನನ್ನ ಪ್ರಶ್ನೆ ಏನಿದೆ ಹೇಳಿ ನೋಡೋಣ. ಅದು ರೆಡ್ ಬ್ಲಡ್ ಅಂದ್ರೆ RBC ಅಲ್ಲಿ ಇಲ್ಲ ಅಂದರೆ RBC ಒಳಗೆ ಹಿಮೋಗ್ಲೋಬಿನ್ ಇರುತ್ತೆ, ಆದ್ದರಿಂದ ರಕ್ತ ಕೆಂಪು ಕಾಣಿಸುತ್ತೆ. ಅಲ್ಲಿ ವಿದೌಟ್ RBC ರೆಡ್ ಬ್ಲಡ್ ಅಂದ್ರೆ ರೆಡ್ ಬ್ಲಡ್ ಸೆಲ್ಸ್ ಇರ್ಲಿಲ್ಲ ಅಂದ್ರೆ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಯಾರು ಮಾಡ್ತಾರ, ಹೆಂಗಾಗ್ತದ ಅಂತ ಕೇಳಿದ್ರೆ ಇದು ಡೈರೆಕ್ಟ್ ಆಗಿ ಆಕ್ಸಿಜನ್ ಲಿಕ್ವಿಡ್ ಬ್ಲಡ್ ಪ್ಲಾಸ್ಮಾದಾಗ ಕರಗುತ್ತದೆ, ಅದ್ರ ಜೊತೆ ಕೂಡಿ ಅದು ಟ್ರಾನ್ಸ್ಪೋರ್ಟ್ ಆಗುತ್ತೆ. ಅದು ಹೆಂಗ ಅನ್ನೋದು ನಾನು ಮತ್ತೆ ನಿಮಗೆ ರೆಸ್ಪಿರೇಷನ್ ಚಾಪ್ಟರ್ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ವಿದ್ಯಾರ್ಥಿಗಳೇ. ಇನ್ನ ನಾವು ಮತ್ತೊಂದು ಇಂಪಾರ್ಟೆಂಟ್ ಹೋಗೋಣ ರೀ. ಈಗ ಕಿಂಗ್ಡಮ್ ಅನ್ನುವಂತ ಹೆಸರು ಕೇಳಿರ್ತೀರಿ ನೀವು, ಸಾಮ್ರಾಜ್ಯ. ಕಿಂಗ್ಡಮ್ ಅನ್ನುವಂತಹ ಈ ವರ್ಡ್ ಅನ್ನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದವರು ಯಾರು ಬಯಾಲಜಿಕಲ್ ಕ್ಲಾಸಿಫಿಕೇಶನ್ದಾಗ? ಹಾಗಾದ್ರೆ ಎಷ್ಟು ಕಿಂಗ್ಡಮ್ ದಿಂದ ಈ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಸ್ಟಾರ್ಟ್ ಆಯಿತು? 2 ಕಿಂಗ್ಡಮ್ ಸಿಸ್ಟಮ್ ಆಫ್ ನೋಡಿ ಕ್ಲಾಸಿಫಿಕೇಶನ್ ಇಲ್ಲಿ ಬರ್ದಿ ನೋಡಪ್ಪಿ. 2 ಕಿಂಗ್ಡಮ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ನೋಡಿ, ಸಿಂಪಲ್ ಆಗಿ ಸಾವಧಾನದಿಂದ. ಈಗ ಒಂದು ಕ್ವಶನ್ ಕೇಳ್ತಾನೆ, ಈ 2 ಕಿಂಗ್ಡಮ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಯಾರು ಮಾಡಿದ್ರು? ಯಾರು ಮಾಡಿದ್ದಾರೆ ಹೇಳಿ ನೋಡೋಣಪ್ಪಿ. ಕರ್ಲ್ ಲೀನಸ್, ಯು ರಿಮೆಂಬರ್. ಕರ್ಲ್ ಲೀನಸ್ ಅನ್ನುವಂತಹ ವಿಜ್ಞಾನಿ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ದಾಗ ಬರ್ತಾರೆ. ಬಟ್ ಅವರು ಏನ್ ಕ್ಲಾಸಿಫಿಕೇಶನ್ ಮಾಡ್ಯಾರ ಅಂದ್ರೆ ಈ ಎಲ್ಲಾ ಜೀವಿಗಳನ್ನ 2 ಕಿಂಗ್ಡಮ್ ಗಳನ್ನಾಗಿ ಮಾಡ್ತಾರೆ. ಹಾಗಾದ್ರೆ ಆ 2 ಕಿಂಗ್ಡಮ್ಗಳು ಯಾವ್ಯಾವ ಅಂತ ಕೇಳಿದ್ರೆ ಕಿಂಗ್ಡಮ್ ಪ್ಲಾಂಟೇ, ನಾಟ್ ಪ್ಲಾಂಟ್. ನಾವೇನ್ ಮಾಡ್ಬಿಡ್ತೀವಿ ಗೊತ್ತೇನು? ಕಿಂಗ್ಡಮ್ ಪ್ಲಾಂಟ್, ಕಿಂಗ್ಡಮ್ ಎನಿಮಲ್ ಅಂತ ಇಲ್ಲ, ಕಿಂಗ್ಡಮ್ ಪ್ಲಾಂಟೇ. ಹಾಗಾದ್ರೆ ಈ ಸಸ್ಯ ಸಾಮ್ರಾಜ್ಯ ಅಂತ ನೀವೇನ್ ಕರಿತೀರಲ್ಲ, ಕಿಂಗ್ಡಮ್ ಪ್ಲಾಂಟೇ ಇನ್ಕ್ಲೂಡ್ಸ್ ಆಲ್ ಪ್ಲಾಂಟ್ಸ್. ಕರ್ಲ್ ಲಿನಸ್ ಅನ್ನುವಂತಹ ವಿಜ್ಞಾನಿ ಏನ್ ಹೇಳ್ತಾರ ಅಂತ ಕೇಳಿದ್ರೆ, ಎಷ್ಟು ಸಸ್ಯಗಳಿದಾವಲ್ಲ ಆ ಎಲ್ಲಾ ಸಸ್ಯಗಳು ಕೂಡಿ ಒಂದು ಸಾಮ್ರಾಜ್ಯ ರೆಡಿ ಮಾಡ್ತಾರೆ. ಅದಕ್ಕೊಂದು ಹೆಸರಿಡ್ತಾರೆ, ಏನಂತಾರೆ? ಪ್ಲಾಂಟೇ. ಹೇಳಿ ವಿದ್ಯಾರ್ಥಿಗಳು, ಏನಂತಾರೆ? ಪ್ಲಾಂಟೇ. ಅದೇ ರೀತಿ ಇನ್ನೊಂದು ಕಿಂಗ್ಡಮ್ ಇದೆ, ಅವ್ರ ಕ್ಲಾಸಿಫಿಕೇಶನ್ ಮಾಡಿದ್ದು ಎನಿಮೇಲಿಯಾ ನೋಡಿ. ಎನಿಮೇಲಿಯಾ, ಎನಿಮಲ್ಸ್ ಅಲ್ಲ, ಎನಿಮೇಲಿಯಾ ಅನ್ನೋದು ಒಂದು ಸಾಮ್ರಾಜ್ಯದ ಒಂದು ಕಿಂಗ್ಡಮ್. ಈ ಎನಿಮೇಲಿಯಾ ಅನ್ನುವಂತಹ ಕಿಂಗ್ಡಮ್ದೊಳಗಡೆ ಏನಿದಾವ ಅಂದ್ರ ಎಲ್ಲಾ ಪ್ರಾಣಿಗಳಿದಾವೆ, ಎಲ್ಲಾ ಎನಿಮಲ್ಸ್ ಗಳಿದಾವೆ. ಅರ್ಥ ಆಯ್ತು ವಿದ್ಯಾರ್ಥಿಗಳೇ? ಇನ್ನ ಮತ್ತೊಂದು ಪ್ರಶ್ನೆ ಸ್ಟಾರ್ಟ್ ಮಾಡೋಣ. ಈಗ ಅನ್ನಬಹುದು, ಸರ್ ಈ 2 ಕಿಂಗ್ಡಮ್ ಸಿಸ್ಟಮ್ ಇದೆ, ಈ 2 ಕಿಂಗ್ಡಮ್ ಸಿಸ್ಟಮ್ ಕ್ಲಾಸಿಫಿಕೇಶನ್ ಇಲ್ಲೇ ಕಂಪ್ಲೀಟ್ ಐತಿ ಅನ್ನೋ. ಕಂಪ್ಲೀಟ್ ಆಗ್ಲಿಲ್ಲ. ಈ ಸಿಸ್ಟಮ್ ಅನ್ನ ತಗೊಂಡು ಬಯಾಲಜಿ ಮುಂದುವರಿಲಿಲ್ಲ. ಯಾಕೆ ವರಿಲಿಲ್ಲ ಅಂತ ನಿಮ್ಮೊಂದು ಪ್ರಶ್ನೆ ಬರುತ್ತೆ. ಯಾಕೆ ವರಿಲಿಲ್ಲ? ಈಗ ಒಂದು ಪ್ರಾಬ್ಲಮ್ ಬಿಡಿಸಿರ್ತೀನಿ ಇವ್ರಿ, ಆ ಪ್ರಾಬ್ಲಮ್ ಆನ್ಸರ್ ಬಂದ್ರಪ್ಲೇನೆ ಬೇರೆಯವ್ರ ಆನ್ಸರ್ ಈ ಆನ್ಸರ್ ಚೇಂಜ್ ಆದಾಗ ಏನಂತೀರಿ? ಅದನ್ನ ಅಳಕಿಸಿ ಮತ್ತೊಬ್ರು ಮತ್ತೊಂದು ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತೀನಿ. ಹಾಗಾದರೆ ಇವರಲ್ಲಿ ಇರುವಂತಹ ಡ್ರಾಬ್ಯಾಕ್ಸ್ ಗಳು ಯಾವುದು? ಓಕೆ, 2 ಕಿಂಗ್ಡಮ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಇರುವಂತ ಡ್ರಾಬ್ಯಾಕ್ಸ್ ಗಳು ಯಾವುದು ನೋಡಿ. ಡ್ರಾಬ್ಯಾಕ್ಸ್ ಆಫ್ 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್
ನೆನ್ಪಿಟ್ಟುಕೊಳ್ಳಿ, ಇದನ್ನ 2 ಮಾರ್ಕ್ಸ್ ದಾಗ ಕೇಳಬಹುದು. ಕರ್ಲ್ ಲೀನಸ್ ಅವರು 2 ಕಿಂಗ್ಡಮ್ಗಳನ್ನ ಏನು ಗ್ರೂಪ್ ಮಾಡ್ಕೊಂಡಿದ್ದಾರಲ್ಲ, ಅದರ ಡ್ರಾಬ್ಯಾಕ್ ಏನಿದೆ ಅಂತ ಕೇಳಿದ್ರೆ ಒಂದು 2-3 ಡ್ರಾಬ್ಯಾಕ್ಸ್ ಗಳನ್ನ ಇಲ್ಲಿ ತಗೊಳ್ಳೋಣ. ಒಂದನೇ ಡ್ರಾಬ್ಯಾಕ್ ಏನು ಅವ್ರು ಮಾಡಿದ್ದು, ಅವ್ರದ್ದು ಏನ್ ಡ್ರಾಬ್ಯಾಕ್, ಅವರು ಪ್ಲಾಂಟೇನ್ ಎನಿಮೇಲಿ ಅನ್ನುವಂತ 2 ಸಾಮ್ರಾಜ್ಯ 2 ಕಿಂಗ್ಡಮ್ಸ್ ಗಳನ್ನ ಮಾಡಿದ್ರಲ್ಲ, ಆ ಕಿಂಗ್ಡಮ್ ದಾಗ ಅವ್ರು ಏನ್ ಕನ್ಸಿಡರ್ ಮಾಡಿಲ್ಲ. ನೋಡಿ, ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ, ಕಾಂಪಿಟೇಟಿವ್ ಎಕ್ಸಾಮ್ದೊಳಗಡೆ ಯಾಕೆ ಫೇಲ್ ಆಯ್ತು, ಏನ್ ಸಮಸ್ಯೆ ಇತ್ತು, 2 ಕಿಂಗ್ಡಮ್ ಸಿಸ್ಟಮ್ ಯಾಕೆ 3 ಬತ್ತು, ಯಾಕೆ 4 ಬತ್ತು, ಯಾಕೆ 5 ಬತ್ತು, ಯಾಕೆ ಇದು ಕಾನ್ಸ್ಟೆಂಟ್ ಆಗಿ ಉಳಿಲಿಲ್ಲ, ಯಾಕೆ ಸಿಸ್ಟಮ್ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಸಿಸ್ಟಮ್ ಚೇಂಜ್ ಆಗ್ತಾ ಇದೆ ಅಂತ ಕೇಳಿದ್ರೆ ವೆರಿ ಸಿಸ್ಟಮ್ ನೋಡಿ, ಬಹಳ ಸಿಂಪಲ್ ಪಾಯಿಂಟ್ ಇದೆ ನೋಡಿ. ಈ 2 ಕಿಂಗ್ಡಮ್ ಸಿಸ್ಟಮ್ ಏನಿದೆಯಲ್ಲ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ದಾಗ ಡಿಡ್ ನಾಟ್ ಡಿಸ್ಟಿಂಗ್ವಿಶ್ ಬಿಟ್ವೀನ್, ಅಂದ್ರೆ ಕರ್ಲ್ ಲೀನಸ್ ಯಾವುದರ ಬಗ್ಗೆ ವ್ಯತ್ಯಾಸಗಳನ್ನ ಹೇಳಿಲ್ಲ ಅವರು. ಯಾವುದರ ಬಗ್ಗೆ ಅಂತ ಕೇಳಿದ್ರೆ ಒಂದನೇದ್ದು ನೋಡಿ, ಯು ಕ್ಯಾರಿಯೋಟ್ಸ್ ನೆನ್ಪಿಟ್ಕೊಳ್ಳಿ, ಯಾವ ರೀತಿ ನೀವು ಓದ್ಕೋಬೇಕು ಇಲ್ಲಿ, ಎದ್ರ ಬಗ್ಗೆ ವ್ಯತ್ಯಾಸ ಅವರು ಹೇಳೋದು ನಿಂದ್ರಿಸೋದ್ರು ಅಂತ ಕೇಳಿದ್ರೆ ನೋಡಿ, ಯು ಕ್ಯಾರಿಯೋಟ್ಸ್ ನೋಡಿ, ಇಲ್ಲಿ ಯು ಕ್ಯಾರಿಯೋಟ್ಸ್ ಮತ್ತು ಪ್ರೋ ಕ್ಯಾರಿಯೋಟ್ಸ್ ಬಗ್ಗೆ ಅವರು ಎರಡಕ್ಕರ ಮಧ್ಯೆ ಡಿಫ್ರೆನ್ಸ್ ಹೇಳಲ್ಲ. ಜೀವಿಗಳು ಅದಾವೆ, ಬಟ್ ಜೀವಿ ಒಳಗಡೆ ಪ್ರೋ ಕ್ಯಾರಿಯೋಟ್ಸ್ ಗಳು ಬರ್ತಾವೆ ಮತ್ತು ಯು ಕ್ಯಾರಿಯೋಟ್ಸ್ ಗಳು ಬರ್ತಾವೆ ಅನ್ನೋದು ಅವ್ರು ಎರಡಕ್ಕರ ಮಧ್ಯೆ ಡಿಫ್ರೆನ್ಸ್ ಹೇಳಿಲ್ಲ, ನೆನ್ಪಿಟ್ಕೊಳ್ಳಿ. ಇನ್ನ ಮತ್ತೊಂದು ಡಿಫ್ರೆನ್ಸ್ ಹೇಳಿಲ್ಲ ಅವ್ರ ಡ್ರಾಬ್ಯಾಕ್ಸ್ ಗಳೇನು, ಯಾವ್ದಾವುದ್ರ ಮಧ್ಯೆ ಡಿಫ್ರೆನ್ಸ್ ಗಳನ್ನ ಎಕ್ಸ್ಪ್ಲೇನ್ ಮಾಡಿಲ್ಲ ಅವ್ರ ಕ್ಲಾಸಿಫಿಕೇಶನ್ ದಾಗ ಅಂತ ಕೇಳಿದ್ರೆ ಯುನಿಸೆಲ್ಯುಲಾರ್ ಮತ್ತು ಮಲ್ಟಿ ಸೆಲ್ಯುಲಾರ್. ನೋಡಿ, ಇದನ್ನ ಈ ಆರ್ಗ್ಯಾನಿಸಮ್ಸ್ ಗಳು ಅವರ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಒಳಗೆ ಎಕ್ಸ್ಪ್ಲನೇಷನ್ ಮಾಡಲಿಲ್ಲ. ಜೀವಿಗಳಂದ್ರೆ ಎಲ್ಲಾ ಜೀವಿಗಳು ಬರಬೇಕಲ್ಲ, ಈ ಸದ್ದ 20 ಜನ ಇದೀವಿ ನಾವು, 20 ಜನರಿಗೆ ಕರ್ಕೊಂಬ ಅಂತ ಹೇಳಿರ್ತಾರೆ, ಬಟ್ 18 ಜನರಿಗೆ ಕರ್ಕೊಂಡೋಗಿ ಇಬ್ರು ಅಲ್ಲೇ ಉಳಿದ್ರಂದ್ರೆ ಎಲ್ಲರೂ ಕರ್ಕೊಂಡು ಹೋದಂಗಲ್ಲ. ಈಗ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಮಾಡ್ತಾ ಇದ್ದಾರೆ, ಎಲ್ಲಾ ಜೀವಿಗಳು ಆ ಸಿಸ್ಟಮ್ ಕ್ಲಾಸಿಫಿಕೇಶನ್ ಬರಬೇಕು. ಆ ಎರಡರೊಳಗೆ ಒಂದು ಎನಿಮಲ್ಸ್ ಬಂತು, ಒಂದು ಪ್ಲಾಂಟ್ಸ್, ಈ ತರ ಮಾಡಿದ್ರು, ಬಟ್ ಅದರಾಗಿ ಇವನು ಹೇಳಲಿಕ್ಕೆ ಹೋಗ್ಲಿಲ್ಲ. ಆದ್ದರಿಂದ ಅವರಿಗೆ ಇದು ಡ್ರಾಬ್ಯಾಕ್ ಆಯ್ತು. ಎರಡನೇದು ಏನ್ ಹೇಳಿ ನೋಡೋಣ, ಯುನಿಸೆಲ್ಯುಲಾರ್ ಮತ್ತು ಮಲ್ಟಿ ಸೆಲ್ಯುಲಾರ್ ತಗೊಳ್ಳಿದ್ದಾರೆ. ಮೂರನೇದು ಬಹಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ, ಫೋಟೋಸಿಂಥೆಟಿಕ್ ಗ್ರೀನ್ ಅಲ್ಗೆ ತಗೊಳ್ಳಿಲ್ಲ ಅವರು, ಮತ್ತು ನಾನ್ ಫೋಟೋಸಿಂಥೆಟಿಕ್ ಫಂಗಾಯನ್ನ ತಗೊಳ್ಳಿಲ್ಲ. ಅರ್ಥ ಆಯ್ತು ವಿದ್ಯಾರ್ಥಿಗಳೇ. ಒಂದನೇ ಡ್ರಾಬ್ಯಾಕ್ ಏನು ಹೇಳಿ ನೋಡೋಣ, ದ ಸಿಸ್ಟಮ್ ಡಿಡ್ ನಾಟ್ ಡಿಫ್ರೆನ್ಸಿಯೇಟ್. ನಾನು ಅದನ್ನೇ ಹೇಳ್ತಾ ಇರೋದು ಇಲ್ಲಿ ಸಿಸ್ಟಮ್ ಡಿಡ್ ನಾಟ್ ಡಿಸ್ಟಿಂಗ್ವಿಶ್. ಯಾವ್ದ್ಯಾವ್ದು ಹೇಳಿ ನೋಡೋಣ, ಪ್ರೋ ಕ್ಯಾರಿಯೋಟ್ಸ್ ಮತ್ತು ಯು ಕ್ಯಾರಿಯೋಟ್ಸ್ ಗಳನ್ನ ಅವ್ರ ಎಕ್ಸ್ಪ್ಲನೇಷನ್ ತಗೊಳ್ಳಿಲ್ಲ, ಯುನಿಸೆಲ್ಯುಲಾರ್ ಮತ್ತು ಮಲ್ಟಿ ಸೆಲ್ಯುಲಾರ್ ತಗೊಳ್ಳಿಲ್ಲ, ಫೋಟೋಸಿಂಥೆಟಿಕ್ ಗ್ರೀನ್ ಅಲ್ಗೆ ಮತ್ತು ನಾನ್ ಫೋಟೋಸಿಂಥೆಟಿಕ್ ಫಂಗೈ ಈ ಜೀವಿಗಳನ್ನು ಅವರು ತೆಗೆದುಕೊಳ್ಳಲಿಲ್ಲ. ಇವೆರಡಕ್ಕರ ಬಗ್ಗೆ ವ್ಯತ್ಯಾಸಗಳನ್ನು ಹೇಳಲಿಲ್ಲ. ಇದು ಅವರು ಮಾಡಿರುವಂತ ತಪ್ಪು, ಅಥವಾ ಅದು ಇವತ್ತು ಡ್ರಾಬ್ಯಾಕ್ ಆಗಿ ಅವರಿಗೆ ಇದು ಪ್ರಾಬ್ಲಮ್ಸ್ ಆಯಿತು. ಇನ್ನ ಎರಡನೇ ಪಾಯಿಂಟಿಗೆ ಹೋಗೋಣ. ಒಂದು ಡ್ರಾಬ್ಯಾಕ್ ಅನ್ನ ನಿಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದು ನಾನು. ಇನ್ನ ಸೆಕೆಂಡ್ ಡ್ರಾಬ್ಯಾಕ್ ಏನ್ ಮಾಡಿದ್ರು ನೋಡಿ, ಎಷ್ಟು ಚಂದ ಹೇಳ್ತಾನ, ಲಾರ್ಜ್ ನಂಬರ್ ಆಫ್ ಆರ್ಗ್ಯಾನಿಸಮ್ಸ್ ಡಿಡ್ ನಾಟ್ ಫಾಲ್ ಇನ್ ಟು ಐದರ್ ಕ್ಯಾಟಗರೀಸ್. ಅಂದ್ರೆ ಕ್ಲಾಸಿಫಿಕೇಶನ್ ಮಾಡಿದ್ರಲ್ಲ, 2 ಕಿಂಗ್ಡಮ್ ಮಾಡಿದ್ರು, ಆ 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ದಲ್ಲಿ ಜೀವಿಗಳನ್ನ ಅವ್ರು ಏನ್ ಮಾಡಿದ್ರು, 2 ಗ್ರೂಪ್ ಮಾಡಿದ್ರು. 2 ಗ್ರೂಪ್ ನಾಗ ಜೀವಿಗಳನ್ನ ಈ ಗ್ರೂಪ್ ಬರ್ತೀವಿ, ಇಷ್ಟೆಲ್ಲ ಮಾಡಿದಾಗೂ ಸಹಿತ ಅವ್ರು ಏನ್ ಹೇಳ್ತಾ ಇದ್ದಾರೆ, ವೆರಿ ಇಂಪಾರ್ಟೆಂಟ್, ಲಾರ್ಜ್ ನಂಬರ್ ಆಫ್, ನೋಡಿಯಪ್ಪ ಇದನ್ನು ಬಹುಸಂಖ್ಯೆಯ ಜೀವಿಗಳು ಹೆಚ್ಚು, ಇದನ್ನು ಹೊರತುಬಿಟ್ಟು ಹೊರಗಡೆ ಇರುವಂತ ಜೀವಿಗಳು ಈ ಕಡೆ ಕಿಂಗ್ಡಮ್ ಎನಿಮೇಲೇಗೂ ಬರ್ಲಿಲ್ಲ, ಈ ಕಡೆ ಪ್ಲಾಂಟೇಗೂ ಬರ್ಲಿಲ್ಲ. ಇದನ್ನು ಸಹಿತ ಅವ್ರಿಗೆ ಡ್ರಾಬ್ಯಾಕ್ ಆಯಿತು. ಒಂದೇದು 2 ಮಧ್ಯೆ ಡಿಫ್ರೆನ್ಸ್ ಡಿಸ್ಟಿಂಗ್ವಿಶ್ ಮಾಡೋದು, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಿಲ್ಲ ಅವರು. ಅಷ್ಟೇ ಅಲ್ಲ, ಅವರು ಕ್ಲಾಸಿಫಿಕೇಶನ್ ಮಾಡಿದ್ರಲ್ಲ 2 ಕಿಂಗ್ಡಮ್ ಸಿಸ್ಟಮ್, ಆ ಸಿಸ್ಟಮ್ದೊಳಗಡೆ ಹೊರಗಡೆನೆ ಬಹಳ ಉಳಿದು, ಈ ಕಡೆ ಬರ್ಲಿಲ್ಲ, ಈ ಕಡೆ ಬರ್ಲಿಲ್ಲ. ಇದು ಸಹಿತ ಅವರಿಗೆ ಡ್ರಾಬ್ಯಾಕ್ ಆಯಿತು. ಮೂರನೇದಪ್ಪಿ ಅದ್ರ ಜೊತೆಗೆ ನೆನ್ಪಿಟ್ಕೊಳ್ಳಿ, ಒಂದನೇದು ಮುಗೀತು, ಎರಡನೇದು ಮುಗೀತು, ಅದ್ರ ಜೊತೆಗೆ ಬಿಸೈಡ್ಸ್ ಅಂದ್ರೆ ಅಲಾಂಗ್ ವಿತ್. ಏನ್ ಎಕ್ಸ್ಪ್ಲೇನ್ ಮಾಡಲಿಲ್ಲ ಅವರು, ಯಾವ ಕ್ರೈಟೇರಿಯನ್ನ ಅವರು ಗಣನೆಗೆ ತಗೊಳ್ಳಿಲ್ಲ, ಯಾವ ದಂಡ ಮಾನದಂಡ ಅಂತ ಕರಿತೀವಲ್ಲಪ್ಪಿ, ಆ ಮಾನದಂಡಗಳನ್ನ ತಗೊಳ್ಳಿಲ್ಲ ಅಂತ ಕೇಳಿದ್ರೆ ಗ್ರಾಸ್ ಮಾರ್ಫಾಲಜಿ ತಗೊಳ್ಳಿಲ್ಲ. ಗ್ರಾಸ್ ಅಂದ್ರೆ ಇಡೀ, ಗ್ರಾಸ್ ಅಂದ್ರೆ ಕಂಪ್ಲೀಟ್ ಮಾರ್ಫಾಲಜಿ ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ತಗೊಳ್ಳಿಲ್ಲ. ಹಾಗಾದ್ರೆ ಯಾವ್ದು ಅಂತ ಕೇಳಿದ್ರೆ ಸೆಲ್ ಸ್ಟ್ರಕ್ಚರ್ ತಗೊಳ್ಳಿಲ್ಲ. ಬರೇ ಗಿಡ ದೊಡ್ಡದು
ಅಥವಾ ಗಿಡ ಗಿಡ್ಡದು ಅಥವಾ ಗಿಡ ಬಹಳ ಅತಿ ಚಿಕ್ಕದು ಹಿಂಗ್ ತಗೊಂಡ್ರು. ಸಿಂಪಲ್ ಮಾರ್ಫಾಲಜಿಯನ್ನ ತೆಗೆದುಕೊಂಡು ಸಸ್ಯಗಳನ್ನ ಟ್ರೀ ಹರ್ಬ ಶರ್ಬ ಮಾಡಿದ್ರು. ಬಟ್ ಇಲ್ಲೇನ್ ಹೇಳ್ತಾ ಇದ್ದೀನಿ ಅಂತ ಕೇಳಿ ಗ್ರಾಸ್ ಮಾರ್ಫಾಲಜಿ. ವಿದ್ಯಾರ್ಥಿಗಳ ಗ್ರಾಸ್ ಮಾರ್ಫಾಲಜಿ ಅಂದ್ರೆ ಒಂದು ಒಂದು ಎಕ್ಸ್ಟರ್ನಲ್ ಫ್ಯೂಚರ್ಸ್ ಓದ್ತಾ ಇದೆಯಾ ಅಂದ್ರೆ ಇಡೀ ಹೋಲ್ ಸೆಲ್ ಬಗ್ಗೆ, ಸೆಲ್ ಸ್ಟ್ರಕ್ಚರ್ ಬಗ್ಗೆ, ಅದು ನ್ಯೂಟ್ರಿಷನ್ ಅಂದ್ರೆ ಇಡೀ ಮಾರ್ಫಾಲಜಿಯನ್ನ ತಗೊಳ್ಳಿಲ್ಲ, ಕಂಪ್ಲೀಟ್ ಮಾರ್ಫಾಲಜಿ ಸಿಂಪಲ್ ಮಾರ್ಫಾಲಜಿಯನ್ನ ಅಳವಡಿಸ್ಕೊಂಡ್ರು. ಈ ರೀತಿ ಅಂದ್ರೆ ಗ್ರಾಸಕ್ಕೆ ಮತ್ತೆ ಅಲ್ಲಿ ಅರಿಸ್ಟಾಟಲ್ ಏನ್ ಮಾಡಿದ್ರು ಹೇಳಿ ನೋಡೋಣ, ಸಿಂಪಲ್ ತಗೊಂಡ್ರು. ಓಕೆ, ಇಲ್ಲಿ ಗ್ರಾಸ್ ತಗೊಳ್ಳಿಲ್ಲ ಅಂತ ಹೇಳ್ತಾನೆ ನೋಡಿ. ವೆರಿ ಸಿಂಪಲ್ ಆನ್ಸರ್ ನೋಡಪ್ಪಿ. ನಾನು ಯಾಕೆ ಅಲ್ಲಿ ಶಬ್ದ ತಗೋತೇನೆ, ಗ್ರಾಸ್ ಮಾರ್ಫಾಲಜಿ ಅಂದ್ರೆ ಕಂಪ್ಲೀಟ್ ಮಾರ್ಫಾಲಜಿ ತಗೊಳ್ಳಿಲ್ಲ, ಸೆಲ್ ಸ್ಟ್ರಕ್ಚರ್ ತಗೊಳ್ಳಿಲ್ಲ, ನೇಚರ್ ಆಫ್ ಸೆಲ್ ವಾಲ್ ತಗೊಳ್ಳಿಲ್ಲ, ಓಕೆ, ಮೋಡ್ ಆಫ್ ನ್ಯೂಟ್ರಿಷನ್ ತಗೊಳ್ಳಿಲ್ಲ, ಹ್ಯಾಬಿಟೆಟ್ಸ್ ಗಳನ್ನ ಅದು ಎಲ್ಲಿ ಬದುಕ್ತದನ್ನ ತಗೊಳ್ಳಿಲ್ಲ, ಮೆಥಡ್ಸ್ ಗಳನ್ನ ತಗೊಳ್ಳಿಲ್ಲ, ಮೋಡ್ ಆಫ್ ರೀಪ್ರೊಡಕ್ಷನ್ ಮೆಥಡ್ಸ್ ಗಳನ್ನ ತಗೊಳ್ಳಿಲ್ಲ, ಎವಲ್ಯೂಷನರಿ ರಿಲೇಶನ್ಶಿಪ್ಸ್ ಗಳನ್ನ ತಗೊಳ್ಳಿಲ್ಲ. ಅಂದ್ರೆ ಟೂ ಕಿಂಗ್ಡಮ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಲ್ಲಿ ಇವನ್ನ ಅವ್ರ ಗಣನೆಗೆ ತಗೊಳ್ಳಿಲ್ಲ, ಅವ್ರ ಜೊತೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಆ ಕಾರಣಕ್ಕೋಸ್ಕರ ಟೂ ಕಿಂಗ್ಡಮ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅದು ಬಹಳ ದಿನ ಮುಂದೆ ಹೋಗಲಿಲ್ಲ. ಅದರ ಡ್ರಾಬ್ಯಾಕ್ಸ್ ಅಂತ ನಾವಿಲ್ಲಿ ಹೇಳಬಹುದು. ಇನ್ನ ನೆಕ್ಸ್ಟ್ ನಾವಿಲ್ಲಿ ಹೋಗಿದ್ದೆ ಆಯ್ತಂದ್ರೆ ಓಕೆ, 5 ಕಿಂಗ್ಡಮ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. 5 ಕಿಂಗ್ಡಮ್ ಆಫ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ವಿಲ್ ಡಿಸ್ಕಸ್. ಓಕೆ, ನೆಕ್ಸ್ಟ್ ಕ್ಲಾಸ್ ಒಳಗಡೆ 5 ಕಿಂಗ್ಡಮ್ ಆಫ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ನೋಡೋಣ. ಓಕೆ, ಈಗ ನಾವು ಏನು ಓದ್ದೀವು, ಏನು ವರ್ಕ್ ಮಾಡಿದೀವಿ ಅನ್ನೋದು ನಾನು ನಿಮ್ಗೆ ಸ್ವಲ್ಪ ಸಮ್ರಿ ರೀತಿ ಹೇಳ್ತೀನಿ ನೋಡಿ. ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಬಹಳ ಸಿಂಪಲ್ ವಿ. ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಅಂದ್ರೆ ಜೀವಿಗಳ ವರ್ಗೀಕರಣ. ವೈಜ್ಞಾನಿಕವಾಗಿ ಪ್ರಥಮ ಬಾರಿಗೆ ಜೀವಿಗಳ ವರ್ಗೀಕರಣ ಮಾಡಿರುವಂತ ವಿಜ್ಞಾನಿ ಅರಿಸ್ಟಾಟಲ್. ಹಾಗಾದರೆ ಅವರು 2 ಗ್ರೂಪ್ ಮಾಡಿದ್ರು, ಒಂದು ಪ್ಲಾಂಟ್ಸ್, ಇನ್ನೊಂದು ಎನಿಮಲ್ಸ್ ಅಂತ ಮಾಡಿದರು. ಪ್ಲಾಂಟ್ಸ್ ಒಳಗಡೆ 3 ಗುಂಪು ಮಾಡಿದ್ರು, ಸಿಂಪಲ್ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ ಅದ ಮೇಲೆ. ಎನಿಮಲ್ಸ್ ಗಳಲ್ಲಿ 2 ಗ್ರೂಪ್ ಅನ್ನ ಮಾಡಿದ್ರು, ವಿತ್ ಬ್ಲಡ್, ವಿದೌಟ್ ರೆಡ್ ಬ್ಲಡ್, ಅಂದ್ರೆ ವಿತ್ ರೆಡ್ ಬ್ಲಡ್, ವಿದೌಟ್ ರೆಡ್ ಬ್ಲಡ್ ಅಂತ ಹೇಳಿ ಕ್ಲಾಸಿಫಿಕೇಶನ್ ಮಾಡಿದ್ರು. ಅದು ನಾನು ಆಲ್ರೆಡಿ ಎಕ್ಸ್ಪ್ಲನೇಷನ್ ಮಾಡಿದ್ದಿದೆ. ಇನ್ನ ನೆಕ್ಸ್ಟ್ ಬಂದವರು ಯಾರು ಹೇಳಿ ನೋಡೋಣ, ಕರ್ಲ್ ಲಿನಸ್. ಅವರು ಕಿಂಗ್ಡಮ್ ಅನ್ನುವಂತ ಶಬ್ದವನ್ನು ಇಂಟ್ರೊಡ್ಯೂಸ್ ಮಾಡಿ 2 ಕಿಂಗ್ಡಮ್ಸ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಸ್ಟಾರ್ಟ್ ಮಾಡಿದ್ರು. ಹಾಗಾದ್ರೆ ಕಿಂಗ್ಡಮ್ ಅಂತ ಬಂದಾಗ ಎಲ್ಲಾ ಸಸ್ಯಗಳನ್ನ ಕಿಂಗ್ಡಮ್ ಪ್ಲಾಂಟೆ ಅಂತೇಳಿ ಕರೆದ್ರು, ಎಲ್ಲಾ ಪ್ರಾಣಿಗಳನ್ನ ಕಿಂಗ್ಡಮ್ ಎನಿಮೇಲಿಯಾ ಅಂತ ಕರೆದ್ರು. ಆದ್ರೂ ಸಹಿತ ಆ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅದು ಮುಂದೆ ಬರಲಿಲ್ಲ. ಯಾಕೆ ಅದು ಮುಂದೆ ಬರಲಿಲ್ಲ ಅಂದ್ರೆ ಇದಕ್ಕೆ ಕೆಲವು ಡ್ರಾಬ್ಯಾಕ್ಸ್ ಗಳಿದ್ದು. ಆ ಡ್ರಾಬ್ಯಾಕ್ಸ್ ಗಳು ನಾನು ನಿಮ್ಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಓಕೆ ಓಕೆ, ಈಗ ನಾನು ಒಂದು ಪಾಯಿಂಟ್ಸ್ ಅನ್ನ ನಿಮ್ಗೆ ಹೇಳಿಕೊಡ್ತೀನಿ ವಿದ್ಯಾರ್ಥಿಗಳೇ. ನಮ್ಗೆ ಓದ್ಬೇಕಂದ್ರೆ ಮನ್ಸು ಬರಲ್ಲ, ನಾವು ಓದ್ಬೇಕಂದ್ರೆ ಅನ್ಸಲ್ಲ, ನಮ್ಗೆ ಓದ್ಬೇಕ ಅನ್ಸಲ್ಲ. ಹಾಗಾದ್ರೆ ನಾನು ನಿಮಗೊಂದು ಮಾತು ಹೇಳ್ತೀನಿ ವಿದ್ಯಾರ್ಥಿಗಳೇ, ಯಾಕೆ ಓದ್ಬೇಕು ಅಂತ ಕೇಳಿದ್ರೆ, ನೀನು ಓದಿ ಸಾಧನೆಯನ್ನು ಮಾಡ್ತೀಯಲ್ಲ, ನೀನು ಓದಿ ಸಾಧಿಸ್ತೀಯಲ್ಲ, ಆ ಸಾಧನೆಯನ್ನ ಖುಷಿ ಪಡೋರು ಜಗತ್ತಿನಲ್ಲಿ ನಿಮ್ಮಪ್ಪ ನಿಮ್ಮವ್ವ ಅಷ್ಟೇ. ನಿಮ್ಮಪ್ಪ ನಿಮ್ಮವ್ವ ನಿನ್ನ ಸಾಧನೆಯನ್ನು ನೋಡಿ ಖುಷಿ ಪಡ್ತಾರೆ. ಹಾಗಾದರೆ ಅವರು ಇದ್ದಾಗ ಅವರ ಮುಂದೆ ನಾವೊಂದು ಸಾಧಿಸಿ, ನಾವು ಏನು ಸಾಧಿಸ್ತೀವಲ್ಲ ಅದನ್ನು ನೋಡಬೇಕಲ್ಲ, ಅವರು ಆ ಸಾಧನೆಯನ್ನ ಅವರು ಕಾಣಬೇಕಲ್ಲ. ಅವರನ್ನು ಹೊರತುಪಡಿಸಿ ಈ ಸಮಾಜದಲ್ಲಿ ನಿನ್ನ ಸಾಧನೆಯನ್ನ ಸಹಿಸಿಕೊಳ್ಳಲ್ಲ, ಸಾಧನೆಯನ್ನ ವ್ಯಂಗ್ಯವಾಗಿ ಮಾತನಾಡಬಹುದು. ಅದಕ್ಕೆ ನಾನು ಹೇಳ್ತಾ ಇರುವುದು, ಓಕೆ, ಸಾಧನೆ ನಮ್ಗ ತಂದೆ ತಾಯಿಗೆ ಬಹಳ ಖುಷಿ ಕೊಡುತ್ತೆ. ಆದ್ದರಿಂದ ನೀವು ಸಾಧಿಸುವ ಕಡೆಗೆ ಹೋಗೋದು ಬಹಳ ಒಳ್ಳೆಯದು, ಉತ್ತಮ ಅಂತ ಹೇಳ್ತೀನಿ. ಹೋಗಿ ಬರ್ತೀನಿ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ವೆರಿ ಮಚ್.